ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಇನ್ನೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಯಾವುದಪ್ಪ ಅಂತಂದರೆ ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ NG ಇದರ ಅಪ್ಡೇಟೆಡ್ ಆವೃತ್ತಿ. ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿರ್ಬೋದು, ಹಿಂದಿನ ಆವೃತ್ತಿ ತುಂಬ ಸ್ಲೋ ಆಗಿತ್ತು ಮತ್ತು ಅಕ್ಷರಗಳು ಸರಿಯಾಗಿ ಓದ್ತಾ ಇರಲಿಲ್ಲ. ಹಾಗೆ ಒಂದಷ್ಟು ಟೈಪಿಂಗಲ್ಲಿ ಸಮಸ್ಯೆ ಆಗ್ತಾ ಇತ್ತು ಅಲ್ವಾ. ಈಗ ಅಪ್ಡೇಟೆಡ್ ವರ್ಷನಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು ಅಥವಾ ವಾಯ್ಸ್ ಆಗಿರ್ಬೋದು, ಭಾಷೆ ಸ್ಪಷ್ಟತೆ, ಉಚ್ಚಾರಣೆ ಪ್ರತಿಯೊಂದು ಕೂಡ ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ನಾವೇ ಅದನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ, ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಹಾಗೆ ವಾಯ್ಸ್ನ ಕನ್ಫಿಗರ್ ಮಾಡೋದು ಯಾವ ರೀತಿ, ಈ ಎಲ್ಲ ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ ಇದು ಕನ್ನಡ ಸೇರಿದಂತೆ ಸುಮಾರು 11 ಭಾಷೆಗಳಲ್ಲಿ ಸಪೋರ್ಟ್ ಮಾಡುತ್ತೆ. ಅದರಲ್ಲಿ ತಮಿಳು, ತೆಲುಗು, ಮರಾಠಿ, ಹಿಂದಿ, ಒರಿಯಾ, ಪಂಜಾಬಿ ಹೀಗೆ 11 ಭಾಷೆಗೆ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಫ್ರೆಂಡ್ಸ್, ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ಏನಪ್ಪ ಅಂತಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಗೂಗಲ್ ಕ್ರೋಮ್ನ ಓಪನ್ ಮಾಡ್ತಾ ಇದ್ದೀನಿ. Google Chrome 3 of 8. ಗೂಗಲ್ ಕ್ರೋಮ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. New tab, Google Chrome, toolbar, address and search bar, edit as autocomplete, CTRL plus L, search Google or type a URL blank. ಫ್ರೆಂಡ್ಸ್, ಇವಾಗ ನಾನು ಈ ಅಡ್ರೆಸ್ ಬಾರಲ್ಲಿ here2read.org ಅಂತ ಟೈಪ್ ಮಾಡ್ತಾ ಇದ್ದೀನಿ. HEAR here number 2 read READ.org. 8 here 2 unselected R 2 red.org selected instead 2 unselected R E uns A D uns o R R G selection removed. ಫ್ರೆಂಡ್ಸ್, ಇವಾಗ ನಾನು ಅಡ್ರೆಸ್ ಬಾರಲ್ಲಿ here2read.org ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Here to read text to speech open source software. Clickable banner landmark heading level 3 visited link graphic here to read TTS logo navigation land. ಸೊ ಫ್ರೆಂಡ್ಸ್, ಇವಾಗ ಈ ವೆಬ್ಸೈಟ್ ಓಪನ್ ಆಗಿದೆ. ನಾನು ಇವಾಗ ಒಂದ್ಸಲಿ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Out of list. ನಾನೀಗ H ಪ್ರೆಸ್ ಮಾಡ್ತಾ ಇದ್ದೀನಿ. H ಫಾರ್ ಹೆಡ್ಡಿಂಗ್. Banner landmark here to read TTS logo graphic visited link heading level 3. ಮತ್ತೆ H ಪ್ರೆಸ್ ಮಾಡ್ತಾ ಇದ್ದೀನಿ. H ಫಾರ್ ಹೆಡ್ಡಿಂಗ್. Indian language text to speech TTS heading level 1. ಸೊ ನಾನು ಇವಾಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Visited link graphic get the here to read NVDA add-in here. ಸೊ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ವಿಸಿಟೆಡ್ ಲಿಂಕ್ ಬಟನ್ ಗೆಟ್ ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ ಸೆಟಪ್ ಅಂತ ಇದೆ. ನಾನು ಇವಾಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಮತ್ತೆ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Clickable. ನಾನು ಇವಾಗ B ಪ್ರೆಸ್ ಮಾಡ್ತಾ ಇದ್ದೀನಿ. B ಫಾರ್ ಬಟನ್. Main landmark get NG NVDA add-in installer button. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಗೆಟ್ NG add on ಬಟನ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Button NVDA add-in for Indian language text to speech document dialog. Please enter your name and email address to simply register or to download the NVDA add-in. We will use this to provide support including update information and gather feedback for product improvement. We will never use it for any other purpose. First name edit required blank as autocomplete. ಫ್ರೆಂಡ್ಸ್, ಇವಾಗ ನೀವು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ನೀವು ಡೌನ್ಲೋಡ್ ಮಾಡುವಾಗ ಡೌನ್ಲೋಡ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಅಥವಾ ಗೆಟ್ ಬಟನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಒಂದು ಎಡಿಟ್ ಬಾಕ್ಸ್ ಬಂದಿದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಫಸ್ಟ್ ನೇಮ್ ಕೇಳ್ತಾ ಇದೆ. ನಾನು ನನ್ನ ಹೆಸರು ಟೈಪ್ ಮಾಡ್ತಾ ಇದ್ದೀನಿ. AAGAR. ಓಕೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Last name edit required blank as autocomplete. ಲಾಸ್ಟ್ ನೇಮ್ ಕೇಳ್ತಾ ಇದೆ. ಇಲ್ಲಿ ನೀವು ನಿಮ್ಮ ಇನ್ಷಿಯಲ್ ಇದ್ರೆ ಇನ್ಷಿಯಲ್ ಅಥವಾ ಸರ್ನೇಮ್ ಇದ್ರೆ ಸರ್ನೇಮ್ ಟೈಪ್ ಮಾಡಿ. ನಾನು ಇಲ್ಲಿ ಇನ್ಷಿಯಲ್ ಟೈಪ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Email address edit required blank as autocomplete. ಸೊ ಫ್ರೆಂಡ್ಸ್, ಇದು ಇಮೇಲ್ ಅಡ್ರೆಸ್. ಸೊ ಇದು ಕೊಟ್ಟರೆ ಏನಾಗುತ್ತೆ ಅಂದರೆ ಏನಾದ್ರು ಅಪ್ಡೇಟು ಅಥವಾ ಏನಾದ್ರು ಇಂಪ್ರೂವ್ಮೆಂಟ್ ಆಗಿದೆ ನಮಗೆ ಇಮೇಲ್ ಮುಖಾಂತರ ಇದನ್ನು ನಾವು ತಿಳ್ಕೊಬೋದು. ನಾನೀಗ ಇಲ್ಲಿ ನನ್ನ ಇಮೇಲ್ ಅಡ್ರೆಸ್ ಟೈಪ್ ಮಾಡ್ತಾ ಇದ್ದೀನಿ. SAAGAR.SSK@gmail.com. ಸೊ ಫ್ರೆಂಡ್ಸ್, ಇವಾಗ ನಾನು ಇಮೇಲ್ ಅಡ್ರೆಸ್ ಟೈಪ್ ಮಾಡಿದ್ದೀನಿ, sagar.ssk@gmail.com. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Clickable. Main landmark get NG NVDA add-in installer button. ಸೊ ಫ್ರೆಂಡ್ಸ್, ನಾವು ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಎಂಟರ್ ಮಾಡಿ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕೊಡ್ತಿದ್ದಂಗೆ ಆಟೋಮೆಟಿಕ್ ಆಗಿ ಇದು ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಡೌನ್ಲೋಡ್ ಆಗಿದೆ. ನಾನು ಇವಾಗ ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕಂತ ತೋರಿಸ್ತೀನಿ ನಾನು ನಿಮಗೆ ಇವಾಗ. ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿದೆ. ನಾನು ಇವಾಗ ಇದನ್ನು ಇನ್ಸ್ಟಾಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನು ಇವಾಗ ದಿಸ್ PC ಓಪನ್ ಮಾಡ್ತಾ ಇದ್ದೀನಿ. This PC 2 of 8.
ಸೊ ದಿಸ್ PC ಸಿಕ್ಕಿದೆ, ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. This PC window. ನಾನು ಇವಾಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ, ಡೌನ್ಲೋಡ್ ಸಿಗೋ ತನಕ. D. Items view list. Folders grouping expanded. Desktop row 2 of 12. D. Documents row 3 of 12. D. Downloads row 4 of 12. ಸೊ ಫ್ರೆಂಡ್ಸ್ ಡೌನ್ಲೋಡ್ ಸಿಕ್ಕಿದೆ, ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Downloads. Tree view. Items view list. Today grouping expanded. Here to read ng add-in installer not selected 1 of 1. ಸೊ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ NG ನಾಟ್ ಸೆಲೆಕ್ಟೆಡ್. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space selected. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತೀನಿ, ಸೆಟಪ್ ಸ್ಟಾರ್ಟ್ ಆಗುತ್ತೆ. Window dialog. Setup. Here to read ng Manager version 1.4.240419 dialog license agreement. Please read the following important information before continuing. Please read the following license agreement. You must accept the terms of this agreement before continuing with the installation. Edit read only multi-line copyright 2013 to 2024. Here to read project contributors. ಸೊ ಫ್ರೆಂಡ್ಸ್ ಇವಾಗ ಮೊದಲನೇ ಸ್ಟೆಪ್ ಏನಪ್ಪ ಅಂತಂದ್ರೆ ಲೈಸೆನ್ಸ್ ಅಗ್ರಿಮೆಂಟ್. ಇದನ್ನ ಅಗ್ರಿ ಮಾಡ್ಕೊಳ್ಳೋದಕ್ಕೆ ನಾನು ಆಲ್ಟ್ ಮತ್ತೆ ಎ ಪ್ರೆಸ್ ಮಾಡ್ತಾ ಇದ್ದೀನಿ. I accept the agreement radio button checked Alt+A. ಮತ್ತೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select the additional tasks you would like set up to perform while installing here to read ng Manager. Then click next. Preview. Create a desktop shortcut checkbox check 2 of 2. ಸೊ ಫ್ರೆಂಡ್ಸ್ ಇದು ಹೀಗೆ ಇರಲಿ ಶಾರ್ಟ್ಕಟ್. ಮತ್ತೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Install button Alt+I. ನಾನೀಗ ಇನ್ಸ್ಟಾಲ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಲ್ ಆದ ನಂತರ ಆಟೋಮೆಟಿಕ್ ಆಗಿ NVDA ಆಡ್ ಆನ್ ಅದೇ ಓಪನ್ ಆಗಿ ಇನ್ಸ್ಟಾಲ್ ಆಗೋಕ್ಕೆ ಕೇಳುತ್ತೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಇದರ ಮೇಲೆ. Next, cancel button 3%, 13%, 23%, 33%, 43%, 53%, 63%, 73%, 83%, 93%. Setup has finished installing here to read ng Manager on your computer. The application may be launched by selecting the installed shortcuts. Click Finish to exit setup. Preview. Start here to read ng Manager after finishing installation. Checkbox checked 1 of 1. ಸೊ ಫ್ರೆಂಡ್ಸ್ ಇಲ್ಲಿ ಫಿನಿಶ್ ಅಂತಿದೆ, ನಾನೀಗ ಫಿನಿಶ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Setup unavailable. Downloads window. Items view list. Today grouping expanded. Here to read ng add-in installer 1 of 1. Install NVDA add-in dialog. Click OK to install here to read NVDA add-in while NVDA is running. Click cancel to quit. OK button. ಸೊ ಫ್ರೆಂಡ್ಸ್ ನಾನು ಆಗಲೇ ಹೇಳಿದ್ದೆ ಸೆಟಪ್ ಫಿನಿಶ್ ಆದಮೇಲೆ NVDA ಆ್ಯಡ್ ಆನ್ ಆದಷ್ಟಕ್ಕೆ ಇನ್ಸ್ಟಾಲ್ ಆಗೋದಕ್ಕೆ ಕೇಳುತ್ತೆ ಅಂತ ಹೇಳಿದ್ದೆ. ಇಲ್ಲಿ ಸೆಟಪ್ ಬಂದಿದೆ, ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇವಾಗ NVDA ಆ್ಯಡ್ ಆನ್ ಇನ್ಸ್ಟಾಲ್ ಆಗುತ್ತೆ. Add-on installation dialog. Are you sure you want to install this add-on? Only install add-ons from trusted sources. Add-in. Here to read ng Voices 1.4.0. About add-on. Button Alt+A. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Yes button Alt+Y. ಎಸ್ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Installing restart NVDA dialog. Changes were made to add-ons. You must restart NVDA for these changes to take effect. Would you like to restart now? Yes button Alt+Y. ಸೊ ಈಗ NVDA ಆ್ಯಡ್ ಆನ್ ಇನ್ಸ್ಟಾಲ್ ಆಗಿದೆ, ನಾನು ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA ರಿಸ್ಟಾರ್ಟ್ ಆಗುತ್ತೆ. Loading NVDA. Please wait. ಫ್ರೆಂಡ್ಸ್ ಇವಾಗ ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ಇದನ್ನ ಯೂಸ್ ಮಾಡೋದಕ್ಕಿಂತ ಮೊದಲು ನಮ್ಮ ಕನ್ನಡ ಭಾಷೆನ ಆ್ಯಡ್ ಮಾಡಬೇಕು. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ. ನಾನಿವಾಗ ಡೆಸ್ಕ್ಟಾಪ್ ಹೋಗ್ತಾ ಇದ್ದೀನಿ. ನಾನಿವಾಗ ಡೆಸ್ಕ್ಟಾಪಲ್ಲಿ H ಪ್ರೆಸ್ ಮಾಡ್ತಾ ಇದ್ದೀನಿ. ಹಿಯರ್ ಟು ರೀಡ್ NG ಮ್ಯಾನೇಜರ್ ಅಂತ ಸಿಗುತ್ತೆ. ನಾನಿವಾಗ H ಪ್ರೆಸ್ ಮಾಡ್ತಾ ಇದ್ದೀನಿ. H. Here to read ng Manager 6 of 9. ನಾನಿವಾಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. H2R ng Manager window. ಸೊ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Go to here to read Amapage button. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Assamese include button. ನೋಡಿ ಅಸಾಮಿ ಇನ್ಕ್ಲೂಡ್ ಬಟನ್ ಅಂತ ಹೇಳ್ತು. ಅದೇ ರೀತಿ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕನ್ನಡ ಇನ್ಕ್ಲೂಡ್ ಬಟನ್ ಅಂತ ಸಿಗೋ ತನಕ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Gujarati include button. Hindi beta include button. Kannada include button. ಸೊ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಕನ್ನಡ ಇನ್ಕ್ಲೂಡ್ ಬಟನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Downloading dialog. Downloading file 1 of 3. Kannada voice model 1%, 11%, 21%, 31%, 41%, 51%, 61%, 71%, 81%, 91%, 16%, 31%. Restart NVDA dialog. Kannada voice downloaded. NVDA must be restarted to include this voice. OK button. ಸೊ ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ ಆದ ನಂತರ NVDA ಮತ್ತೆ ರಿಸ್ಟಾರ್ಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ನಾನೀಗ ಓಕೆ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. H2RNG man. ಸೊ ನಾನು ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. NVDA ಬೇಕಾದ್ರೆ ನೀವು ಮ್ಯಾನ್ಯುವಲ್ ಆಗಿ ರಿಸ್ಟಾರ್ಟ್ ಮಾಡ್ಕೋಬಹುದು. ಇದು ಆಟೋಮೆಟಿಕ್ ಆಗಿ ರಿಸ್ಟಾರ್ಟ್ ಆಗೋದಿಲ್ಲ. ನಾನು ಇವಾಗ ಮ್ಯಾನ್ಯುವಲ್ ಆಗಿ ರಿಸ್ಟಾರ್ಟ್ ಮಾಡ್ತಾ ಇದ್ದೀನಿ. NVDA ರಿಸ್ಟಾರ್ಟ್ ಮಾಡೋದಕ್ಕೆ ಆಲ್ಟ್ ಕಂಟ್ರೋಲ್ ಮತ್ತೆ N ಕೀ ಪ್ರೆಸ್ ಮಾಡಬೇಕು. ನಾನು ಇವಾಗ ಆಲ್ಟ್ ಕಂಟ್ರೋಲ್ ಮತ್ತೆ N ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಇವಾಗ NVDA ರಿಸ್ಟಾರ್ಟ್ ಆಗಿದೆ. ನಾನಿವಾಗ ಮೊದಲನೇದಾಗಿ ಈ ಭಾಷೆನ ಯಾವ ರೀತಿ ಕನ್ಫಿಗರ್ ಮಾಡ್ಬೇಕಂತ ತೋರಿಸ್ತೀನಿ. ನಾನು ಇವಾಗ ಸಿಂಥೆಸೈಸರ್ ಚೇಂಜ್ ಮಾಡ್ತೀನಿ. ಸಿಂಥೆಸೈಸರ್ ಚೇಂಜ್ ಮಾಡೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡಬೇಕು. ನಾನು ಇವಾಗ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select synthesizer dialog. Synthesizer combo box IBM TTS collapsed Alt+S.
ಸೊ ಫ್ರೆಂಡ್ಸ್ ಇವಾಗ ನಾನು ಎಚ್ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಿಯರ್ ಟು ರೀಡ್ ಅಂತ ಸಿಗುತ್ತೆ. H. Here to read NG voices. ಸೊ ಫ್ರೆಂಡ್ಸ್ ಇವಾಗ ನಾನು ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ಇಂಗ್ಲಿಷ್ ವಾಯ್ಸ್ ಡಿಫಾಲ್ಟ್ ಆಗಿ ಬರುತ್ತೆ. ಅದರ ಜೊತೆಗೆ ನಾವು ಎಷ್ಟು ಭಾಷೆ ಬೇಕಾದ್ರೂ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಸೊ ನಾನು ಇವಾಗ ಹಿಯರ್ ಟು ರೀಡ್ NG ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಇವಾಗ ನಾನು ಇನ್ಸರ್ಟ್ ಕಂಟ್ರೋಲ್ ಮತ್ತೆ ವಿ ಪ್ರೆಸ್ ಮಾಡ್ತಾ ಇದ್ದೀನಿ ವಾಯ್ಸ್ ಸೆಟ್ಟಿಂಗ್ಸ್ ಹೋಗೋದಕ್ಕೆ. NVDA settings, speech normal configuration dialog, speech property page, synthesizer grouping. Edit read only multi-line here to read NG voices. ಸೊ ಫ್ರೆಂಡ್ಸ್ ಇವಾಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Change button all ಸಂಕಲನ H ಸೊ ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. voice combo book ಕನ್ನಡ collapsed all ಸಂಕಲನ B ಸೊ ಫ್ರೆಂಡ್ಸ್ ಇಲ್ಲಿ ವಾಯ್ಸ್ ಕನ್ನಡ ಅಂತ ಆಲ್ರೆಡಿ ಆ್ಯಡ್ ಆಗಿದೆ. ಸೊ ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. rate slider 50 all ಸಂಕಲನ up ನೋಡಿ ರೇಟು 50 ಇದೆ. ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ರೈಟ್ ಅರೆ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಲೆಫ್ಟ್ ಅರೆ ಮಾಡಿದ್ರೆ ಕಡಿಮೆ ಆಗುತ್ತೆ. ಸೊ ಮತ್ತೆ ನನಗೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. volume slider ಧರ L ಸಂಕಲನ O ಫ್ರೆಂಡ್ಸ್ ಇಲ್ಲಿ ಏನಾಗಿದೆ ಅಂತಂದ್ರೆ ಹಿಂದಿನ ಆವೃತ್ತಿಯಲ್ಲಿ ವಾಲ್ಯೂಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಸೊ ಈಗಿನ ಆವೃತ್ತಿಯಲ್ಲಿ ವಾಲ್ಯೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಸರಿಯಾಗಿದೆ. ನಾನು ಇವಾಗ ಇದ್ರ ಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಒಂದು ಡಾಕ್ಯುಮೆಂಟ್ನ ತೆಗೆದು ನಿಮಗೆ ಓದಿಸಿ ತೋರಿಸ್ತೀನಿ ನೋಡಿ ಯಾವ ರೀತಿ ಓದುತ್ತೆ ಅಂತ ಹೇಳಿ. ನಾನು ಇವಾಗ ಮತ್ತೆ ದಿಸ್ PC ಓಪನ್ ಮಾಡ್ತಾ ಇದ್ದೀನಿ. folder view list D this PC 2 of 9 this PC ಸೊ ದಿಸ್ PC ಓಪನ್ ಆಗಿದೆ. ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಸಿಗೋ ತನಕ. D items view list D documents row 3 of 12 ಸೊ ಡಾಕ್ಯುಮೆಂಟ್ ಮೇಲೆ ಈಗ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. document ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. DP ಅಂತ ಒಂದು ಫೈಲ್ ಸಿಗುತ್ತೆ. ಅದೇನಪ್ಪ ಅಂತಂದ್ರೆ ಡೆಸ್ಕ್ಟಾಪ್ ಪರಿಚಯ ಕನ್ನಡದಲ್ಲಿದೆ. ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. D DP 8 of 12 ಸೊ DP ಇದೆ. ನಾನೀಗ ಇದ್ರ ಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. DP notepad ಸೊ ಫ್ರೆಂಡ್ಸ್ ಇವಾಗ ನೋಟ್ಪ್ಯಾಡ್ ಓಪನ್ ಆಗಿದೆ. ನಾನು ಇವಾಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಓದ್ಕೊಳ್ಳೋದಕ್ಕೆ. ಡೆಸ್ಕ್ಟಾಪ್ ಪರಿಚಯ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಈ ತರಗತಿಯಲ್ಲಿ ನೀವು ಡೆಸ್ಕ್ಟಾಪ್ ಬಗ್ಗೆ ಕಲಿಯುವೆ. ಡೆಸ್ಕ್ಟಾಪ್ ಎಂದರೇನು, ಡೆಸ್ಕ್ಟಾಪ್ ಹೇಗೆ ಕಾಣುತ್ತದೆ, ಡೆಸ್ಕ್ಟಾಪ್ನಲ್ಲಿ ಹೇಗೆ ಕೆಲಸ ಮಾಡುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಈ ತರಗತಿಯ ಮುಖ್ಯ ಉದ್ದೇಶವಾಗಿದೆ. ಈ ಸೆಷನ್ ಡೆಸ್ಕ್ಟಾಪ್ ಐಟನ್ಗಳ ಮೂಲಕ ನ್ಯಾವಿಗೇಟ್ ಮಾಡುವುದು ಹೇಗೆ, ಡೆಸ್ಕ್ಟಾಪ್ನಲ್ಲಿ ಐಟನ್ಗಳನ್ನು ಹೇಗೆ ತೆರೆಯುವುದು ಮತ್ತು ಒಮ್ಮೆ ತೆರೆದ ನಂತರ ಈ ಐಟಮ್ಗಳನ್ನು ಹೇಗೆ ಮುಚ್ಚುವುದು ಎಂಬುದನ್ನು ಸಹ ಒಳಗೊಂಡಿದೆ. ಸೊ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ವಾಯ್ಸ್. ಸೊ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ಕೆಲವು ಅಕ್ಷರಗಳನ್ನು ಟೈಪ್ ಮಾಡಿ ತೋರಿಸ್ತೀನಿ. ಹಿಂದಿನ ಆವೃತ್ತಿಯಲ್ಲಿ ಟೈಪಿಂಗ್ ಮಾಡುವಾಗ ಸ್ಲೋ ಆಗ್ತಾ ಇತ್ತು ಮತ್ತೆ ಅಕ್ಷರಗಳು ಸರಿಯಾಗಿ ಹೇಳ್ತಾ ಇರಲಿಲ್ಲ ಅಂತ ಹೇಳಿದ್ದೆ. ಈಗ ಅದು ಸರಿ ಹೋಗಿದೆ. ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಟಿಪ್ಸ್ನ ಕೊಡೋದಕ್ಕೆ ನಾನು ಬಯಸ್ತೀನಿ. ಏನಪ್ಪ ಅಂತಂದರೆ ನುಡಿ ಯೂಸರ್ಸ್. ಸೊ ನುಡಿ ಯೂಸ್ ಮಾಡೋರಿಗೆ ತುಂಬ ಸಮಸ್ಯೆ ಆಗ್ತಾ ಇತ್ತು ಈ ಹಿಂದೆ. ನುಡಿನ ಎಂಟ್ರಿ ಕೀ ಪ್ರೆಸ್ ಮಾಡಿದ ತಕ್ಷಣ ಅಥವಾ ನುಡಿ ಓಪನ್ ಮಾಡಿದ ತಕ್ಷಣ 71 ಕೀ ಹ್ಯಾಸ್ ಬಿನ್ ರಿಸೀವ್ಡ್ ಅಂತ ಬರ್ತಾ ಇತ್ತು. ಅಲ್ಲಿ ಎಸ್ ಮಾಡಿದ್ರು ಯಾವ ಆಕ್ಷನ್ ಆಗ್ತಿರ್ಲಿಲ್ಲ, ನೋ ಮಾಡಿದ್ರು ಕೂಡ ಯಾವ ಆಕ್ಷನ್ ಆಗ್ತಾ ಇರಲಿಲ್ಲ. ಸೊ ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನುಡಿ ಓಪನ್ ಮಾಡಿ ನಿಮಗೆ ಅಕ್ಷರಗಳನ್ನು ಟೈಪ್ ಮಾಡಿ ಕೆಲವು ಪದಗಳು ಟೈಪ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್ ಇವಾಗ ನುಡಿನ ಓಪನ್ ಮಾಡೋದಕ್ಕಿಂತ ಮೊದಲು NVDA ಕೀಬೋರ್ಡ್ ಸೆಟ್ಟಿಂಗ್ಸಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಅದೇನು ಚೇಂಜ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನಾನು ಇವಾಗ NVDAಯಲ್ಲಿ ಕೀಬೋರ್ಡ್ ಸೆಟ್ಟಿಂಗ್ಸ್ ಓಪನ್ ಮಾಡೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತು ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. NVDA settings keyboard normal configuration dialog keyboard property page keyboard layout Kimbo books collapsed ಸೊ ಫ್ರೆಂಡ್ಸ್ ಇವಾಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. select NVDA modify keys ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. speak type ಮತ್ತೆ ಟ್ಯಾಬ್ type words check ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. speech interrupt for ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. speech interrupt for enter key ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. allow skim reading in say all checked books not checked all ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. beep if typing lowercase letter ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. speak command keys check books not checked all ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. play sound for spelling errors ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. handle keys from other applications check books checked all ಸಂಕಲನ 8 ಸೊ ಫ್ರೆಂಡ್ಸ್ ಇದು ನಮಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಪ್ಷನ್. ಹ್ಯಾಂಡಲ್ ಅದರ್ ಅಪ್ಲಿಕೇಶನ್ಸ್ ಕೀ ಚೆಕ್ ಬಾಕ್ಸ್ ಚೆಕ್ ಆಗಿದೆ. ಇದನ್ನ ನಾನೀಗ ನಾಟ್ ಚೆಕ್ ಮಾಡ್ತಾ ಇದ್ದೀನಿ. ಜಾದ not check ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ನುಡಿನ ಓಪನ್ ಮಾಡ್ತಾ ಇದ್ದೀನಿ. start window and new D6 app press right to switch preview 1 of 1 level 1 ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ನುಡಿ ಮೇಲೆ. ನುಡಿ ಕಡತ 4 ಡಿಗ್ರಿಗಳು 1 dial C Windows system 32 ಸೊ ಫ್ರೆಂಡ್ಸ್ ಇವಾಗ ನಾನು ನೋಟ್ಪ್ಯಾಡ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ start window
Search window. Search box edit blank. ಸೊ ಫ್ರೆಂಡ್ಸ್ ಏನಪ್ಪ ಅಂತಂದರೆ ನುಡಿ ಓಪನ್ ಆದ ತಕ್ಷಣ ಡಿಫಾಲ್ಟ್ ಆಗಿ ಕನ್ನಡ ಲ್ಯಾಂಗ್ವೇಜಿಗೆ ಅದು ಸ್ವಿಚ್ ಆಗಿರುತ್ತೆ. ಇಂಗ್ಲೀಷ್ ಮಾಡ್ಕೊಳ್ಳೋದಕ್ಕೆ ವಿಂಡೋಸ್ ಮತ್ತು ಸ್ಪೇಸ್ ಕೀ ಪ್ರೆಸ್ ಮಾಡಬೇಕು. ನಾನು ಇವಾಗ ವಿಂಡೋಸ್ ಮತ್ತು ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window. Search window. ನಾ ಇಲ್ಲಿ ನೋಟ್ಪ್ಯಾಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. And notepad. System. Press right to switch preview 1 of 1 level 1. ಸೊ ನೋಟ್ಪ್ಯಾಡ್ ಸಿಕ್ಕಿದೆ, ನನಗೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Untitled notepad. ಸೊ ನೋಟ್ಪ್ಯಾಡ್ ಓಪನ್ ಆಗಿದೆ. ಈಗ ಇಂಗ್ಲೀಷ್ ಇದೆ ನೋಡಿ, ನಾನು ತೋರಿಸ್ತೀನಿ. S8A G8R. ಸೊ ಇದೀಗ ಇಂಗ್ಲೀಷ್ ಇದೆ, ನನಗೆ ಕನ್ನಡಕ್ಕೆ ಸ್ವಿಚ್ ಆಗ್ತಾ ಇದ್ದೀನಿ. ಕನ್ನಡಕ್ಕೆ ಸ್ವಿಚ್ ಆಗೋದಕ್ಕೆ ವಿಂಡೋಸ್ ಮತ್ತು ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈಗ ಕನ್ನಡಕ್ಕೆ ಸ್ವಿಚ್ ಆಗಿದೆ, ಟೈಪ್ ಮಾಡ್ತೀನಿ ನೋಡಿ. ಆ ಅ ನೋಡಿ, ಜದ ಆ ಆ ಜದ ಇ ಇ ಜದ ಈ ಈ ಜದ ಉ ಉ ಜದ ಊ ಊ ಜದ ರು ಋ ಜದ ಎ ಎ ಜದ ಎ ಎ ಜದ ಐ ಐ ಜದ ಓ ಓ ಜದ ಓ ಓ ಜದ ಔ ಔ ಜದ ಅಂ ಪೆಲ್ ಜದ ಅಹ. ಅ ಪೆಲ್ ಸೊ ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ. So, Yeah. ಈ ರೀತಿ ನೋಡಿ ಇವಾಗ ಮತ್ತೆ ಕ ಖ ಒತ್ತಕ್ಷರ ಎಲ್ಲ ಪ್ರತಿಯೊಂದು ನಿಮಗೆ ಟೈಪ್ ಮಾಡಿ ತೋರಿಸ್ತೀನಿ ನೋಡಿ. ನಾನು ಕ ಟೈಪ್ ಮಾಡ್ತಾ ಇದ್ದೀನಿ. ಕ ಜದ ನೆಕ್ಸ್ಟು ದೊಡ್ಡ ಖ ಖ ನೋಡಿ, ಜದ ಗ ಗ ಜದ ದೊಡ್ಡ ಘ ಘ ಜದ ನೆಕ್ಸ್ಟು ಯ. ಞ. ಸೊ ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನಾನೀಗ ಕೆಲವೊಂದಷ್ಟು ಪದಗಳು ಟೈಪ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನಾನು ಅಂತ ಟೈಪ್ ಮಾಡ್ತಾ ಇದ್ದೀನಿ. ನ ಆ ನ ಉ ಜದ ನಾನು ಈಗ ಈ ಗ ಜದ ಗಣಕಯಂತ್ರದಲ್ಲಿ ಗ ನ ಕ ಯ ಬಲ್ ತ ರ ದ ಲ ಲ ಇ ಜದ ನಾನು ಈಗ ಗಣಕಯಂತ್ರದಲ್ಲಿ ನೋಡಿ, ನಾನು ಈಗ ಗಣಕಯಂತ್ರದಲ್ಲಿ ಜದ ಕನ್ನಡ ಕ ನ ಹಂತ ನ ಡ ಜದ ಟೈಪಿಂಗ್ ಟ ಐ ಪ ಇ ದ ಗ ಹಲಂತ ಜಗ ಮಾಡುತ್ತಿದ್ದೇನೆ. ಮ ಆ ಡ ಉ ತ ಹಲಂತ ತ ಇ ದ ಹಲಂತ ದ ಎ ನ ಎ. ಸೊ ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ, ನಾನು ಓದಿಸ್ತಾ ಇದ್ದೀನಿ. ನಾನು ಈಗ ಗಣಕಯಂತ್ರದಲ್ಲಿ ಕನ್ನಡ ಟೈಪಿಂಗ್ ಮಾಡುತ್ತಿದ್ದೇನೆ. ಸೊ ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ. ಸೊ ಈ ರೀತಿ ನಾವು ಇದನ್ನು ಇಟ್ಕೊಂಡು ಟೈಪಿಂಗ್ ಮಾಡ್ಬೋದು ಮತ್ತು ಓದ್ಸ್ಕೋಬೋದು. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ತಪ್ಪದೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.